ನೋಡಿ, ಇವತ್ತು ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಎಲ್ಲ ಬೆಳವಣಿಗೆಯ ನಡುವೆ ದಿಢೀರ್ ಗವರ್ನರ್ ಅನ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಭೇಟಿ ಈಗ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ದಿಢೀರ್ ಗವರ್ನರ್ ಅನ್ನ ಭೇಟಿ ಮಾಡಿರೋದು ಸಿಎಂ ಸಿದ್ದರಾಮಯ್ಯ. ನಿನ್ನೆ ಸಾಯಂಕಾಲ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನ ಮಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿರೋದು ಸಿಎಂ ಹಾಗೆ ಗವರ್ನರ್. ಗಣಿ ಕಂಪನಿಗಳ ಗುತ್ತಿಗೆ ನವೀಕರಣದ ಬಗ್ಗೆ ಸಿಎಂ ವಿವರಣೆಯನ್ನ ಪಡ್ಕೊಂಡಿದ್ದಾರೆ, ವಿವರಣೆಯನ್ನ ಕೊಟ್ಟಿದ್ದಾರೆ. ಗಣಿ ಗುತ್ತಿಗೆ ನವೀಕರಣ ಮಾಡಿ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ, ಈ ಸಂಬಂಧ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯ ಬೆನ್ನಲ್ಲೇ ಭೇಟಿ ಕೊಟ್ಟಿರೋದು ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಕಿಕ್ ಬ್ಯಾಕ್ ಆರೋಪ, ಗಣಿ ಗುತ್ತಿಗೆ ನವೀಕರಣದ ಬಗ್ಗೆ ವಿವರಣೆ ಕೊಟ್ಟಿರೋದು ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಇವತ್ತು ಬೆಳಗ್ಗೆಯಿಂದನೂ ಕೂಡ ಜಾತಿ ಗಣತಿ ವಿಚಾರ ಒಂದಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ. ಅದೆಲ್ಲದರ ನಡುವೆ ನಿನ್ನೆ ಸಾಯಂಕಾಲ ರಾಜ್ಯಪಾಲರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿರೋದು ಮತ್ತಷ್ಟು ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದು. ದೀಪಾ, ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ, ಯಾವ ವಿಚಾರಕ್ಕೆ ಭೇಟಿ ಮಾಡಿರಬಹುದು, ಏನೆಲ್ಲ ಚರ್ಚೆ ಆಗಿರಬಹುದು ಅಂತ ಹೇಳಿ ದೀಪಾ. ಪೂರ್ಣಿಮಾ, 2 ದಿನಗಳ ಹಿಂದಷ್ಟೇ ಸಿಎಂ ವಿರುದ್ಧ ದೊಡ್ಡ ಆರೋಪವೊಂದು ಕೇಳಿ ಬಂದಿತ್ತು. 500 ಕೋಟಿ ರೂಪಾಯಿಯನ್ನ ಗಣಿ ವಿಚಾರದಲ್ಲಿ ನವೀಕರಣ ಮಾಡುವಂತಹ ವಿಚಾರದಲ್ಲಿ, ಗಣಿ ಕಂಪನಿಗಳ ನವೀಕರಣ ಮಾಡುವಂತಹ ವಿಚಾರದಲ್ಲಿ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹದ್ದು. ಆ ದೂರಿನ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ 1 ಗಂಟೆಗಳ ಕಾಲ ರಾಜ್ಯಪಾಲರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಸಂಜೆ ಏನು ರಾಜಭವನಕ್ಕೆ ತೆರಳಿದಂತಹ ಅಂದ್ರೆ ರಾಜ್ಯಪಾಲರನ್ನ ಭೇಟಿಯಾದಂತಹ ಸಿಎಂ ಸಿದ್ದರಾಮಯ್ಯನವರು ಸುಮಾರು ಹೊತ್ತುಗಳ ಕಾಲ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತಹದ್ದು. ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ದೂರಿನ ವಿಚಾರವೋ ಅಥವಾ ವರದಿಯ ಇವತ್ತೇನು ಮಂಡನೆ ಆಗ್ತಿದೆ ಆ ವಿಚಾರವೋ ಯಾವುದಕ್ಕೂ ಕೂಡ ಸ್ಪಷ್ಟನೆ ಇಲ್ಲ. ಆದ್ರೆ ಇಂತಹದ್ದೊಂದು ದೂರು ಬಂದಂತಹ ಬೆನ್ನಲ್ಲೇ ಹೋಗಿ ಭೇಟಿಯಾಗಿರುವಂತಹದ್ದು ಅಥವಾ ಮಾತುಕತೆ ಮಾತನಾಡಿರುವಂತಹದ್ದು ಎಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಆರೋಪ ಏನಿತ್ತು ಅದು ಹಿಂದೆಯೇ ಕೋರ್ಟ್ ನಲ್ಲಿ ಅಂದ್ರೆ ಲೋಕಾಯುಕ್ತ ಇದರಲ್ಲಿ ಬಿದ್ದೋಗಿತ್ತು. ಅಂದ್ರೆ 2015ರಲ್ಲೇ ಇದಕ್ಕೊಂದು ಸ್ಪಷ್ಟನೆ ಸಿಕ್ಕಿತ್ತು. ಆದ್ರೂ ಕೂಡ ಈಗ ದಾಖಲೆಗಳನ್ನ ಸಲ್ಲಿಸಲಾಗಿದೆ, ದಾಖಲೆಗಳನ್ನ ಕೊಡಲಾಗಿದೆ ಅನ್ನುವಂತಹದ್ದು ಕೂಡ ಇರುವಂತಹ ಮಾಹಿತಿ. ಅದಕ್ಕೇನಾದ್ರೂ ಅವರು ಸ್ಪಷ್ಟನೆ ನೀಡೋದಕ್ಕೆ ಹೋಗಿದ್ರಾ ಅಥವಾ ಈ ಒಂದು ವರದಿ ಏನು ಮಂಡನೆ ಆಗ್ತಿದೆ ಆ ವಿಚಾರವಾಗಿ ಏನಾದ್ರೂ ಚರ್ಚೆ ಮಾಡಿದ್ರಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಪೂರ್ಣಿಮಾ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.